ಫ್ಯಾಷನ್ ಆಗ್ಬಿಟ್ಟಿದೆ. ಅದನ್ನೇ ನೀವು ದೇವ್ರ ನಾಮ ಜಪಿಸಿದ್ರೆ ನಿಮಗೆ 7 ಜನ್ಮಗಳ ಸ್ವರ್ಗ ಸಿಗ್ತದೆ ಅಂತ ಹೇಳಿದ್ದಾರೆ. ಇದು ಅಂಬೇಡ್ಕರ್ ಅವರಿಗೆ ಮಾಡಿದಂತ ನೇರವಾದ ಅವಮಾನ. ಇದಕ್ಕೆ ಮುಂಚೆ ಈ ಬಿಜೆಪಿಯವರು ಎಂತ ಗೋಮುಖ ವ್ಯಾಪಾರಿಗಳಂದ್ರೆ ಅವರು ಅಂಬೇಡ್ಕರ್ ಹೆಸರು ಹೇಳ್ತಾ ಇದ್ರು. ಅವರ ಅಂಗಸಂಸ್ಥೆಗಳು ABP ಆಗಿರ್ಬೋದು, ಬಜರಂಗ ದಳ ಆಗಿರ್ಬೋದು, ರಿಸರ್ವೇಶನ್ ವಿರುದ್ಧ ಮಾತಾಡೋದು, ಸಂವಿಧಾನದ ವಿರುದ್ಧ ಮಾತಾಡೋದು, ಅಂಬೇಡ್ಕರ್ ವಿರುದ್ಧ ಮಾತಾಡೋದು. ಸೊ ಈ ರೀತಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಇದು ಇಷ್ಟು ನಾವು ನೋಡ್ಕೊಂಡು ಬಂದಿರೋದು. ಈಗ ಅಮಿತ್ ಶಾ ಡೈರೆಕ್ಟ್ ಆಗಿ ಇಳಿದವ್ರೆ ದಲಿತರನ್ನ ವಿರೋಧ ಮಾಡೋದಕ್ಕೆ ಡೈರೆಕ್ಟ್. ಇದು ಶುರು. ಇದು ಈಗೇನು ಅವ್ರಿಗೆ ಈಗಾಗಲೇ 3ನೇ ಟರ್ಮ್ ಬಂದ್ಬಿಟ್ಟಿದ್ದಾರೆ. ಅವ್ರ ಕಾನ್ಫಿಡೆನ್ಸ್ ಇದೆ, ನಾವು ಯಾರು ಅಲಾಡ್ಸಕ್ಕಾಗಲ್ಲ, ಇನ್ನೊಂದು 25 ವರ್ಷ ನಾವಿರ್ತೀವಿ ಅಂತೇಳಿ ಆ ಕಾನ್ಫಿಡೆನ್ಸ್ ಅವ್ರಿಗೆ ಬಂದ್ಬಿಟ್ಟಿದೆ. ಯಾಕಂದ್ರೆ ಬೇರೆ ಪಕ್ಷಗಳು ಸ್ಪೆಷಲಿ ಕಾಂಗ್ರೆಸ್ ಕೂಡ ನಮಗೆ 3ನೇ ಬಾರಿಗೂ ನಾವು ಸೋತಿರೋದ್ರಿಂದ ಅವ್ರಿಗೆ ಅದರ ಶಕ್ತಿ ಬಂದ್ಬಿಟ್ಟಿದೆ. ಇನ್ನು ನಾವು ಸಂವಿಧಾನ ಬದಲಾವಣೆ ಮಾಡಬಹುದು, ಇನ್ನೇನು ನಾವು ಬೇರೆಯವರ ಮೂಲಕ RSS ಮೂಲಕ ಅವರು ಹೇಳಿಸ್ಕೊಳ್ಳೋ ಅಗತ್ಯ ಇಲ್ಲ, ನಾವೇ ಡೈರೆಕ್ಟ್ ಮಾತಾಡೋಣ ಅಂತ ಹೇಳಿ ಒಬ್ಬ ದೇಶದ್ರೋಹಿ, ಒಬ್ಬ ಗಡಿಪಾರಾಗಿದ್ದಂಥ ವ್ಯಕ್ತಿನ ಫಸ್ಟ್ ಈ ದೇಶಕ್ಕೆ ಹೋಮರ್ಷನ್ ಮಾಡೋದೇ ದೊಡ್ಡ ಅಪರಾಧ. ಅಂಥವ್ರ ಮೇಲೆ ಇನ್ನೇನು ಬರ್ತದೆ? ಅಂಬೇಡ್ಕರ್ ನಮಗೆ ದೇವರಿಗಿಂತ ಹೆಚ್ಚು. ಯಾಕೆ ನಾವು ದೇವ್ರನ್ನ ನೋಡಕ್ ಹೋಗ್ಬೇಕಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ದೇವಸ್ಥಾನಕ್ಕೆ ಪ್ರವೇಶ ಕಲ್ಪಿಸ್ಕೊಟ್ಟವರು ಅಂಬೇಡ್ಕರ್. ಹಾಗಾಗಿ ನಾವು ಅಂಬೇಡ್ಕರ್ ಮುಖ್ಯ. ಅಂಬೇಡ್ಕರ್ 1000 ಸತಿ ಅಲ್ಲ 10,000 ಜಪ ಮಾಡ್ತೀವಿ. ನಾವೆಲ್ಲ ರಾಮ ಜಪ ಮಾಡಲ್ಲ, ನಾವು ಅಂಬೇಡ್ಕರ್ ಜಪನೆ ಮಾಡ್ತೀವಿ. ಇವತ್ತೇನು ನಮ್ಗೆ ಅವಮಾನ ಮಾಡಿದ್ದಾರೆ, ಇವತ್ತೇನು ಈ ದಲಿತರಿಗೆ ಅವಮಾನ ಮಾಡಿ, ಅಂಬೇಡ್ಕರ್ ಅವಮಾನ ಮಾಡಿ, ಇದನ್ನ ನಾವು ಕರೆಕ್ಟ್ ಆಗಿ ಪ್ರತಿಭಟನೆ ಮೂಲಕ ನಾವು ತೋರಿಸ್ಕೊಳ್ಬೇಕು. ನಮಗೆ ಇದರಿಂದ ಬೇಸರ ಆಗಿದೆ ಅಂತ ನಾವು ಬಲವಾಗಿ ತೋರಿಸ್ಬೇಕಂದ್ರೆ ನಮ್ಮಲ್ಲಿ ಒಗ್ಗಟ್ಟಾಗಬೇಕು. ಇವತ್ತು ಇಲ್ಲಿ ಈ ಸಭೆಯಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಸೇರ್ಕೊಂಡಿದ್ದೀವಿ. ಇದು ನಾವು ಸೇರ್ಕೊಂಡ ಮೇಲೆ ಇದು ಸಕ್ಸಸ್ ಆಗಬೇಕು, ಇದು ವೀಕ್ ಆಗಬಾರ್ದು. ನಿಮಗೇನೇ ನನ್ನಿಂದ ಏನಾದರೂ ಸಹಕಾರ ಬೆಂಬಲ ಸಂಪೂರ್ಣವಾಗಿ ನಾವು ಕೊಡ್ತೀವಿ. ನನ್ನ ಇಂತಹ ಅಂಬೇಡ್ಕರ್ ಪರವಾದ ಹೋರಾಟಗಳಿಗೆ ನಾವು ಯಾವತ್ತೂ ಬೆಂಬಲ ಕೊಡ್ತೀವಿ ಅಂತ ಹೇಳಿ